ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ಶಾವಿಗೆ ಪಾಯಸನ ಹೇಗೆ ಮಾಡೋದು, ಪ್ರಸಾದಕ್ಕಾಗಿರ್ಬೋದು, ನೈವೇದ್ಯಕ್ಕಾಗಿರ್ಬೋದು, ಅಥವಾ ಯಾರಾದರೂ ಗೆಸ್ಟ್ ಸಡನ್ನಾಗಿ ಬಂದಾಗ ಈ ಒಂದು ಶಾವಿಗೆ ಪಾಯಸನ ಈಸಿಯಾಗಿ ಹೇಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ತುಂಬಾನೇ ರುಚಿಯಾಗಿರುತ್ತೆ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪಾಯಸ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆಯಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ. ಗೋಡಂಬಿ, ಬಾದಾಮಿ, ಪಿಸ್ತಾನ ಹಾಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಥರದ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ. ನಾನು ಅದೇ ಬಾಣಲೆಯಲ್ಲಿ ನಾನು 1 ಕಪ್ ಅಷ್ಟು ಶಾವಿಗೆನ ಹಾಕೊಂಡಿದ್ದೀನಿ. ಪಾಯಸದ ಶಾವಿಗೆನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕೂಡ ನಾವು ಶಾವಿಗೆನ ಹುರ್ಕೋಬೇಕಾಗುತ್ತೆ. ಕಡಿಮೆ ಹುರಿ ಮಾಡ್ಕೊಂಡು ಹುರ್ಕೊಳೋದ್ರಿಂದ ಪಾಯಸ ರುಚಿಯಾಗಿ ಬರುತ್ತೆ. ನೀವು ಹಾಕಿದ ತಕ್ಷಣ ಒಂದ್ 2 ನಿಮಿಷ ಬಿಸಿ ಆಗಿ ಎತ್ತಿಟ್ಕೊಂಡ್ಬಿಟ್ರೆ ಪಾಯಸ ಅಷ್ಟು ರುಚಿಯಾಗಿರಲ್ಲ. ಆದಷ್ಟು ಕೆಂಪು ಬಣ್ಣ ಬರೋವರ್ಗುನು ಕೂಡ ನೀವು ಶಾವಿಗೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕೆಂಪು ಬಣ್ಣ ಬರೋವರ್ಗುನು ಕೂಡ ಹುರ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಹಾಲನ್ನ ಸೇರಿಸ್ತಾ ಇದ್ದೀನಿ. 1 ಕಪ್ ಶಾವಿಗೆಗೆ ನಾನು 4 ಕಪ್ ಅಷ್ಟು ಬಿಸಿ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಹಾಲು ಸೇರಿಸಿದ್ಮೇಲೆ ಒಂದ್ 2 ನಿಮಿಷನಾದ್ರು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ್ಮೇಲೆ 3/4% ಬೆಂದಿದೆ ಶಾವಿಗೆ ಅಂತ ಅಂದಮೇಲೆ ಸಕ್ಕರೆನ ಸೇರಿಸ್ಕೊತಾ ಇದೀನಿ. ನಾನೇನು ಶಾವಿಗೆ ತಗೊಂಡಿದ್ನಲ್ವಾ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಸಕ್ಕರೆನ ಸೇರಿಸ್ಕೊತಾ ಇದೀನಿ. ನಿಮ್ಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕು ಅಂತಂದ್ರೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದ್ರೆ 3/4 ಕಪ್ಪು ಹಾಕೋಬೇಕಾಗತ್ತೆ. ಮೈಲ್ಡ್ ಸ್ವೀಟ್ ಸಾಕು ಅನ್ನೋರು ನೀವು ಅರ್ಧ ಕಪ್ನ ಹಾಕೊಂಡು ಅದಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ನಾವು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನಾವು ಹಾಕಿರುವಂತಹ ಶಾವಿಗೆ ಎಲ್ಲಾನು ಕೂಡ ಹರಳೋವರ್ಗುನು ಒಂದ್ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಈಗ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಒಂದು 3 ಮಿನಿಟ್ಸ್ ಅದನ್ನು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಫೈನಲ್ ಆಗಿ ನಾನು ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಹಾಕೊಂಡಿದ್ದೀನಿ. ಮತ್ತೆ ನಾವು ಹುರಿದಿಟ್ಟಿಟ್ಕೊಂಡಿದ್ವಲ್ವಾ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹುರಿದಿ ಎತ್ತಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ ಗಳೇನಿತ್ತು, ಗೋಡಂಬಿ, ಬಾದಾಮಿ, ಪಿಸ್ತಾನ ಹಾಕೊಂಡು ಮತ್ತೆ ನಾನು ಇದಕ್ಕೆ ಬಾದಾಮ್ ಪೌಡರ್ನ ಹಾಕೋತಾ ಇದ್ದೀನಿ. MTR ಬಾದಾಮ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಒಂದ್ 2 ಸ್ಪೂನ್ ಅಷ್ಟು ಇದೆ. ಒಂದು ₹5 ಪ್ಯಾಕೆಟ್ನ ಹಾಕೊಂಡಿದ್ದೀನಿ. ನೀವು ಬಾದಾಮ್ ಪೌಡ್ರು ಇಷ್ಟ ಇಲ್ಲ ನಮ್ಗೆ ಅಂತಂದ್ರೆ ಹಾಗೇನು ಕೂಡ ಮಾಡ್ಕೋಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರೆ ಮನೇಲಿ ಬಾದಾಮ್ ಪೌಡರ್ನ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಷ್ಟನ್ನ ಹಾಕಿದ್ಮೇಲೆ ಒಂದ್ 2 ನಿಮಿಷ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಫಸ್ಟ್ ನಾವು ಒಂದು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಶಾವಿಗೆ, ಸಕ್ಕರೆ ಎಲ್ಲಾನು ಕೂಡ ಕರಗಿದೆ. ಪಾಯಸ ಆಲ್ರೆಡಿ 3/4% ಆಗಿದೆ. ಬಾದಾಮ್ ಪೌಡರ್ ಹಾಕಿದ್ಮೇಲೆ ಸ್ವಲ್ಪ ಒಂದ್ 2 ನಿಮಿಷ ಬಿಸಿ ಮಾಡ್ಕೊಂಡು ನೀವು ಆ ಪಾಯಸನ ಸರ್ವ್ ಮಾಡ್ಬೋದು. ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಪಾಯಸನ. ಗಟ್ಟಿ ಮಾಡ್ಕೊಬಿಟ್ರೆ ಏನಾಗುತ್ತೆ, ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದಂತಹ ಅಳತೆಯಲ್ಲಿ ನೀವು ಮಾಡ್ಕೊಳ್ಳಿ. ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಪಾಯಸ ತಣ್ಣಗಾದ್ರೂ ಕೂಡ ಗಟ್ಟಿ ಆಗಿರಲ್ಲ, ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನೋಡಿ, ಜಸ್ಟ್ ಒಂದ್ 2 ನಿಮಿಷ ಈ ರೀತಿ ಕುದಿಸ್ಕೊಂಡು ಸರ್ವ್ ಮಾಡ್ಬೋದು. ತುಂಬಾನೇ ರುಚಿಯಾಗಿ ಬಂದಿತ್ತು. ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್.